ಹಲೋ ನಮಸ್ಕಾರ. ಲಾಕ್ಡೌನ್ಗಿಂತ ಮುಂಚೆ ನಾನು ಒಂದಷ್ಟು ಜಾಗಗಳಿಗೆ ಹೋಗ್ತಾ ಇದ್ದೆ, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇದ್ದೆ. ಬಟ್ ಈಗ ಲಾಕ್ಡೌನ್ ತೊಂದರೆಯಿಂದಾಗಿ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ. ಸೊ ಈ ಟೈಮಲ್ಲಿ ನಾನು ಆ್ಯಕ್ಚುಲಿ ಆವತ್ತಿಂದ ವೀಡಿಯೋಸ್ ಹಾಕ್ಕೊಡೋದಿತ್ತು, ಬಟ್ ಸಮ್ ಪ್ರಾಬ್ಲಮ್ಸಿಂದ ನನ್ನಿಂದ ಯಾವ ವೀಡಿಯೋಗಳನ್ನ ಹಾಕೋಕ್ಕಾಗಲಿಲ್ಲ. ಬಟ್ ಈ ಟೈಮಲ್ಲಿ ಒಂದೇನಾದರೂ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಒಂದು ಬೈಕಿಂಗ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸೋಣ ಅಂತ ಅನ್ನಿಸ್ತು. ಸೊ ಅದನ್ನೇ ನಿಮಗೆ ಇವತ್ತು ನಾನು ಹೇಳಕ್ತಿದ್ದೀನಿ. ಗೆಸ್ ಮಾಡಿರ್ತೀರ ಅನಿಸುತ್ತೆ. ನೋಡಿ, ಅಂದರೆ ಈ ಹೆಲ್ಮೆಟ್ಗಳಲ್ಲಿ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರ. ಸೊ ರೋಡಲ್ಲಿ ಏನಾದರೂ ಹೋಗ್ಬೇಕಾದ್ರೆ ಯಾವ್ದಾದ್ರು ರೈಡರ್ಸ್ಗಳಾಗಿರ್ಬೋದು ಅಥವಾ ಬೈಕರ್ಸ್ಗಳು ಸಾಲಾಗಿ ಹೋಗ್ತಾ ಇರ್ತಾರೆ. ಅವರಲ್ಲಿ ಈ ಹೆಲ್ಮೆಟ್ ಹತ್ರ ನೋಡಿ ಈ ಥರ ಒಂದು ಸೆಟಪ್ ಇರುತ್ತೆ. ಸೊ ನೀವು ನೋಡಿರ್ತೀರ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ಒಂದು ಕ್ಯಾಮ್ರಾ ಇರುತ್ತೆ, ನಿಮ್ಗೆ ಅದು ಕಾಣಿಸಿರುತ್ತೆ. ಸೊ ಅವಾಗೆಲ್ಲ ನೀವು ತಿಳ್ಕೊಂಡಿರ್ತೀರ. ಅಥವಾ ನೋಡಿ ಇಲ್ಲಿರುತ್ತೆ, ಈ ಮೇಲ್ಗಡೆ ಇರುತ್ತೆ ಅಥವಾ ಸೈಡಲ್ಲಿ ಇರುತ್ತೆ. ಸೊ ಏನಿರ್ಬೋದು, ಇದು ಯಾಕೆ ಅಂತ ನಿಮಗೆ ಡೌಟ್ಗಳು ಬಂದಿರುತ್ತೆ. ಸೊ ಅಟ್ಲೀಸ್ಟ್ ಇದು ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಕಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಇದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಹತ್ರನೂ ಕೂಡ ಒಂದು ಕ್ಯಾಮ್ರಾ ಇದೆ. ಒಂದು 6000 ರೇಂಜಲ್ಲಿ ರಾಗನ್ ಟಚ್ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿನ ತೊಗೊಂಡಿದ್ದೆ, ಅಮೆಝಾನ್ ಮುಖಾಂತರ ಬೈ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಏನೇನಿರುತ್ತೆ, ಸೊ ಈ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇರುತ್ತಾ, ಇವೆಲ್ಲ ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಿಮಗೆ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್. ಇದೇ ಪ್ಯಾಕೇಜ್ ಅಮೆಝಾನಿಂದ ನಾನು ತೊಗೊಂಡಿದ್ದು. ಪಾರ್ಸಲ್ ಅಂತೂ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಅವರು. ಸೊ ಇವಾಗ ಅದನ್ನ ಓಪನ್ ಮಾಡಿ ನೋಡೋಣ ಅದಕ್ಕೆ ಏನಿರುತ್ತೆ ಒಳಗಡೆ ಅಂತ. ಪ್ರಾಡಕ್ಟು ಆಲ್ಮೋಸ್ಟ್ ಅಮೆಝಾನಿಂದ ಚೆನ್ನಾಗಿರ್ತವೆ, ಬಟ್ ಒಂದೊಂದು ಆದ್ರೂ ಡೂಪ್ಲಿಕೇಟ್ ಬರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ನನಗೆ ಒಂದು ಲೇಬಲ್ ಸಿಕ್ತು. ಅದಾದಮೇಲೆ ಡ್ರಾಗನ್ ಟಚ್ ಬಾಕ್ಸು, ಒಳಗಡೆ ಏನಿಲ್ಲ, ಇದರ ಅವಶ್ಯಕತೆ ಇಲ್ಲ, ಇದನ್ನು ಸೈಡ್ಗೆ ಇಟ್ಬಿಡೋಣ. ಇನ್ನು ಈ ಬಾಕ್ಸು ನೋಡಿ, ಡ್ರಾಗನ್ ಟಚ್ ಅಂದ್ಬಿಟ್ಟು ಕಂಪ್ನಿ ಇದು. ಸೊ ಇದರಲ್ಲಿ 4K ಅಲ್ಟ್ರಾ ಸಪೋರ್ಟ್ HD ತೊಗೊಬೋದು. ವೈಫೈ ಸಪೋರ್ಟ್ ಆಗುತ್ತೆ, ಮತ್ತು AAS ಇದೆ, ಮತ್ತು 4K ಕೂಡ ಸಪೋರ್ಟ್ ಆಗುತ್ತೆ ವಿಡಿಯೋ, ಮತ್ತು ಫಾರ್ವರ್ಡು ಇದನ್ನು ನೋಡ್ಕೊಬೋದು. ಅಂದರೆ ನಮ್ಮ ಟಚ್ ಮಾಡಿದ್ರೆ ಅದು ಇದಾಗೋ ಥರ. ನೆಕ್ಸ್ಟ್ ಇದರಲ್ಲಿ ಅದು ಈ ಕಡೆ ಟರ್ನ್ ಮಾಡಿದಾಗ ನೋಡಿ ಆಕ್ಷನ್ ಕ್ಯಾಮ್ರದ್ದು ಸ್ಪೆಸಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾನೆ. 20 MP ತೊಗೊಬೋದು, ಮತ್ತು ವೀಡಿಯೋ ರೆಸಲ್ಯೂಷನ್ AAS ಇದೆ, ಮತ್ತು 1080p 4K ರೆಕಾರ್ಡು, ಮತ್ತು ಇಮೇಜು ಕೂಡ 20 MP, ಮತ್ತು LCD 2 ಇಂಚ್ ಇದೆ. ಅದಾದಮೇಲೆ ವೈಫೈ ಸಪೋರ್ಟ್ ಆಗುತ್ತೆ, ಮತ್ತು ಲೆನ್ಸು 170 ಡಿಗ್ರಿ ಆ್ಯಂಗಲ್ ಇದೆ, ಮತ್ತು ಲ್ಯಾಂಗ್ವೇಜು ನಮ್ಗೆ ಯಾವ್ದು ಬೇಕು ಸಪೋರ್ಟ್ ಮಾಡ್ಕೊಬೋದು. 4-5 ಲ್ಯಾಂಗ್ವೇಜ್ ಇದೆ. ಮತ್ತು ಬ್ಯಾಟ್ರಿ ಬಂದ್ಬಿಟ್ಟು 1050 ಅಂತಂದರೆ 1020 mAh 2 ಬ್ಯಾಟ್ರಿ ಕೊಟ್ಟಿದ್ದಾನೆ. ರಿಮೋಟ್ ಕಂಟ್ರೋಲ್ ಇದೆ. ಈ ಕಡೆ ಬಾಕ್ಸ್ ತಿರುಗಿಸಿ ನೋಡಿದ್ರೆ ಅಲ್ಲಿ ಕೊಟ್ಟಿದ್ದಾನೆ ಸ್ಪೆಸಿಫಿಕೇಷನ್. ಸೊ ಮಾಮೂಲಿ ಅದೇನೆ. ಸೊ ಬನ್ನಿ ಇವಾಗ ಬಾಕ್ಸ್ ಓಪನ್ ಮಾಡಿ ನೋಡೋಣ. MRP ಅರೌಂಡ್ ಇಲ್ಲಿ 5999 ಇದೆ, ಬಟ್ ನನಗೆ ಸಿಕ್ಕಿದ್ದು ಇದು 5500 ರೂಪಾಯಿಗೆ. ಸೊ ಓಪನ್ ಮಾಡಿ ನೋಡೋಣ ಒಳಗಡೆ ಏನಿರುತ್ತೆ, ಪ್ರಾಡಕ್ಟು ಹೇಗಿರ್ಬೋದು ಅನ್ನೋದು. ಎಲ್ಲರಿಗೂ ಒಂದು ಕಾತುರತೆ ಇರುತ್ತೆ. ಈ ಅಮೆಝಾನಲ್ಲಿ ಯಾವುದು ಬುಕ್ ಮಾಡಿದ್ರು ಅದು ಬರೋವರೆಗೂ ಏನೋ ಒಂದು ಕುತೂಹಲ ನಮಗೆ ಅಲ್ವಾ, ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನಿಸುತ್ತೆ. ಸೊ ನನಗೂ ಪ್ರತಿಯೊಂದು ಪ್ರಾಡಕ್ಟ್ ಬುಕ್ ಮಾಡಿದಾಗಲೂ ಅದೇ ರೀತಿ ಯಾವಾಗ ಬರುತ್ತೆ ಅಂತ ಅಟ್ಲೀಸ್ಟ್ ದಿನಕ್ಕೆ 2 ಸಲ ಅದನ್ನು ಚೆಕ್ ಮಾಡ್ತಾ ಇರ್ತೀನಿ. ಲೆಫ್ಟ್ ಆಗಿದೆಯಾ, ಯಾವ ಸ್ಟೇಷನಿಗೆ ಬಂದಿದೆ ಅಂತ. ಸೊ ಇದು ಕೂಡ ಅದೇ ಥರ ಬೇಗನೆ ಬಂದು ಸೇರ್ತು. ಓಪನ್ ಮಾಡಿ ನೋಡೋಣ ಬಾಕ್ಸ್ ಒಳಗಡೆ ಏನಿರಬಹುದು ಅಂತ. ಸಿಗ್ತಾ ನೋಡಿ ನಮಗೆ ಆಕ್ಷನ್ ಕ್ಯಾಮ್ರಾ ಅಂತ ಕಟ್ಟಿದ್ದು ಅಂತ ನನಗೂ ತಿಳ್ಕೊಂಡು ತಿಳ್ಕೊಂಡಾಗ ಹೇಳ್ತೀನಿ. ನೋಡಿ, ಈಗ ನಮ್ಮದು ಡ್ರಾಗನ್ ಟಚ್ ಕ್ಯಾಮ್ರಾ ಇರಲಿ, ಇದನ್ನು ಸೈಡ್ಗೆ ಇಡೋಣ. ಫಸ್ಟು ಬಾಕ್ಸು ಒಳಗಡೆ ಏನೇನಿದೆ ಅಂತ ನೋಡೋಣ. ಒಂದು ಯಾವುದಿದು, ಓಕೆ, ವ್ಯಾರಂಟಿ ಕಾರ್ಡ್ ಡ್ರಾಗನ್ ಟಚ್ ಅಂದ್ಬಿಟ್ಟು ಲೇಬಲ್ ಇರೋಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಬಾಕ್ಸ್ ಒಳಗಡೆ ಒಂದು ಗಿಫ್ಟ್ ಇದೆ, ಅಂದರೆ ಒಂದು ರೆಡ್ ಬಾಕ್ಸ್ ಇದೆ. ಎಸ್, ಅಸೆಸರೀಸು ಅಲ್ಲ, ಚೆನ್ನಾಗಿದೆ ಅಸೆಸರೀಸು. ಕ್ಯಾಮ್ರಾನ ಆಮೇಲೆ ನೋಡೋಣ, ಫಸ್ಟ್ ಅಸೆಸರೀಸ್ ಮುಗಿಸೋಣ. ಇದೇನಿದು, ಮೇ ಬಿ ಕರೆಕ್ಟ್ ಇದು ಮ್ಯಾನ್ಯಲ್ ಗೈಡು ಅಂತಂದರೆ ನಾವು ಹೇಗೆ ಇದನ್ನು ಯೂಸ್ ಮಾಡ್ಬೋದು, ಹೇಗೆ ಚಾರ್ಜ್ಗೆ ಹಾಕಬೇಕು, ಮೆಮೊರಿ ಕಾರ್ಡ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಎಲ್ಲ ಫುಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ. ಇದಾದಮೇಲೆ ಇದನ್ನು ಸೈಡ್ಗೆ ಇಡೋಣ. ಬಾಕ್ಸ್ ಒಳಗಡೆ ಅಷ್ಟೇ, ಬಾಕ್ಸ್ ಒಳಗಡೆ ಇನ್ನೇನೂ ಇಲ್ಲ. ಈ ಒಂದು ಪುಟಾಣಿ ಬಾಕ್ಸಲ್ಲಿ ಏನು ಇಟ್ಟಿದ್ದಾನೋ ಅಷ್ಟೇ ಅಸೆಸರೀಸ್ ಅಂತ ಅಂದ್ಕೊತೀನಿ. ಇದು ನೋಡಿ ಹೆಲ್ಮೆಟ್ಟು, ಫ್ಲ್ಯಾಟ್ ಮೌಂಟು,
ಇದು ಬಂದ್ಬಿಟ್ಟು ಕರ್ವ್ಡ್ ಮೌಂಟು ಅಂತಂದರೆ ನಮ್ಮದು ಹೆಲ್ಮೆಟ್ ಕರ್ವ್ಡ್ ಇದ್ದಾಗ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಬ್ಯಾಟ್ರಿ ಸಹಿತ ಕೊಟ್ಟಿದ್ದಾನೆ, ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾನೆ. ಜೊತೆಗೆ ಇದು ಅದು ಕೂಡ ಒಂದು ಮೌಂಟು. ಇವೆಲ್ಲ ಮೌಂಟ್ ಅಸೆಸರಿ. ಇದು ಜೆ ಮೌಂಟು ಅಂತಂದರೆ ಹೆಲ್ಮೆಟ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇವೆಲ್ಲ ಅದಕ್ಕೆ ಸ್ಕ್ರೂ ಆ್ಯಂಡ್ ನಟ್ಸು. ಮತ್ತು ಇದೇನು ಅಂತಂದರೆ ಹೋಲ್ಡರು, ಕ್ಯಾಮ್ರಾ ಹೋಲ್ಡರು ವಿತೌಟ್ ವಾಟರ್ ಪ್ರೂಫ್ ಕೇಸು. ಇದೇನಕ್ಕೆ ಅಂತಂದರೆ ವಾಟರ್ ಪ್ರೂಫ್ ಕೇಸ್ಗೆ ಎಕ್ಸ್ಟ್ರಾ ಒಂದು ಕೊಟ್ಟಿರೋಂಥ ಡೋರ್ ಅಂತ ಅಂದ್ಕೊಳ್ಳೋಣ, ಬಾಗ್ಲು. ಓಕೆನಾ. ನೆಕ್ಸ್ಟು ಇದು ಬಂದ್ಬಿಟ್ಟು ನಾವು ವೆಹಿಕಲಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋ ಮೌಂಟು. ಇದೇನಕ್ಕೆ ಅಂತಂದರೆ ನೋಡಿ, ಅಲ್ಲಿ 3M ಸ್ಟ್ರ್ಯಾಪು ಅಂತಂದರೆ ಅದೊಂದು ಬ್ಯಾಂಡು ಮತ್ತು ಲೆನ್ಸ್ ಕ್ಲೀನರು. ಇದೇನಕ್ಕೆ ಅಂತಂದರೆ ಸ್ಟ್ರ್ಯಾಪು ಅಂತಂದರೆ ನಾವು ಚಿನ್ ಮೌಂಟ್ ಅಂತ ಕರಿತೀವಿ. ಅಂತಂದರೆ ಈ ಹೆಗಲಿಗೆ ಹಾಕ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಮತ್ತು ಆ ರಿಮೋಟು ನೋಡಿ, ಆ ರಿಮೋಟ್ ಏನಿದೆ ಅದಕ್ಕೆ ಕೂಡ ಸಪ್ರೇಟ್ ಒಂದು ಸ್ಟ್ರ್ಯಾಪ್ ಇದೆ. ಇದನ್ನು ನಿಮಗೆ ಬಾಕ್ಸಲ್ಲಿ ತೋರಿಸ್ತೀನಿ. ಸೊ ಇದನ್ನು ವಾಚ್ ಥರ ಸ್ಟ್ರ್ಯಾಪು ಕೈಗೆ ಕಟ್ಕೊಳ್ಳೋದು. ಸೊ ನೆಕ್ಸ್ಟ್ ಏನೇನಿದೆ ಡೇಟಾ ಕೇಬಲ್ ಒಂದು ಕೊಟ್ಟಿದ್ದಾನೆ. ಅಷ್ಟೇ ಕ್ವಾಲಿಟಿ ಅಂತ ಏನು ಚೆನ್ನಾಗಿಲ್ಲ, ಬಿಲ್ಟ್ ಕ್ವಾಲಿಟಿ, ಬಟ್ ಓಕೆ. ಇವೆಲ್ಲ ಮಾಮೂಲಿ ನಮ್ಮದು ಸ್ಕ್ರೂ ಆ್ಯಂಡ್ ನಟ್ಸ್ಗಳು, ಮೌಂಟ್ಸ್ಗಳು, ಎಕ್ಸ್ಟ್ರಾ ಮೌಂಟ್ಸ್ಗಳಿದ್ದಾವೆ. ಈಗ ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂತಂದರೆ ಇದರಲ್ಲಿ ಬ್ಯೂಟಿ ಚೆನ್ನಾಗಿದೆ ಮಾತ್ರ, ಸುಮ್ಮನೆ ಹೇಳೋದಲ್ಲ. ಇದು ವಿತ್ ವಾಟರ್ ಪ್ರೂಫ್ ಕೇಸ್. ಅಂದರೆ ಇದನ್ನ ಇಟ್ಕೊಂಡು ಒಂದು 30 ಮೀಟ್ರ್ ಒಳಗಡೆ ನೀರೊಳಗಡೆ ಕ್ಯಾಪ್ಚರ್ ಮಾಡಿದ್ರೂ ಏನೂ ಆಗಲ್ಲ. ಬಟ್ ಮೈಕ್ ಸಪೋರ್ಟ್ ಇರಲ್ಲ ಅಷ್ಟೇ ಇದರಲ್ಲಿ. ಮತ್ತು ಸೌಂಡು ಹೊರಗಿನ ಸೌಂಡ್ ಕೇಳಲ್ಲ. ನೋಡಿ, ಇದೇ ಡ್ರಾಗಾನ್ ಟಚ್ 4K ಲೈಟ್, 4 ಲೈಟ್ ಅಂತ ಇದು ಮಾಡಲ್ಲು. ಓಕೆ, ಲೆನ್ಸು 170 ಡಿಗ್ರಿಗೆ ಚಿಕ್ಕದಾಯಿತು ಅನಿಸುತ್ತೆ, ಬಟ್ ಇದ್ರ ಓಕೆ. ಅಲ್ಲಿ ನೋಡಿ, ಯಾವುದು ನಾವು ಹೆಡ್ಫೋನು ಸಿಕ್ಸ್ಕೊಳ್ಳೋಕ್ಕಿಂತ ಚಿಕ್ಕ ಪಿನ್ ಅದು. ಅಂದರೆ ಚೆನ್ನಾಗಿ ಇರುತ್ತೆ. ಬಟ್ ಏನು ಅಂದರೆ ಡಿಸಡ್ವಾಂಟೇಜ್ ಇದರಲ್ಲಿ ನಮಗೆ ಮೈಕ್ ಸೆಟಪ್, ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ನ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಬೈಕಲ್ಲಿ ಹೋಗ್ತಾ ಇರಬೇಕು ಅಂತಂದರೆ ನಮಗೆ ಎಕ್ಸ್ಟರ್ನಲ್ ಮೈಕ್ ಸಪೋರ್ಟ್ ಬೇಕು. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಕಡೆ ಬಂದರೆ ನೋಡಿ, ವಾಲ್ಯೂಮ್ ಅಪ್ ಒಂದು ಬಟನ್, ಅದರಲ್ಲಿ ಫಾರ್ವರ್ಡ್ ಮಾಡ್ಬೋದು, ಮೋಡ್ ಬಟನು, ಮತ್ತು ಈ ಕಡೆ ಪವರ್ ಬಟನು. ಇನ್ನು ನೆಕ್ಸ್ಟು ನಾವು ಅಸೆಸರೀಸ್ ಬಗ್ಗೆ ಮಾತಾಡ್ತೋ ಅಥವಾ ಒಂದು ಸಲ ಇದನ್ನು ಬ್ಯಾಟ್ರಿ, ಎಸ್ ಕರೆಕ್ಟ್, ಇದು ಬ್ಯಾಟ್ರಿದು ಹೇಗೆ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ನೋಡಿ, ಇದನ್ನು ಓಪನ್ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ಸಲ ಇದು ಫುಲ್ ಟಫ್ ಆಗುತ್ತೆ. ಬಟ್ ನಮಗೂ ಒಂದು ಸಲ ಅದನ್ನು ತೆಗೆದ್ಮೇಲೆ ಏನಿಲ್ಲ, ಈಸಿ ಆಗುತ್ತೆ. ನೋಡಿ, ಈ ಥರ ಈ ಲಾಕ್ನ ಓಪನ್ ಮಾಡಿ ಬ್ಯಾಟ್ರಿನ ಒಳಗಡೆ ಮಾಡಿಬಿಟ್ಟು ನಾವು ಕ್ಯಾಮ್ರಾನ ಆನ್ ಮಾಡೋವಂಥದ್ದು. ಚಿಕ್ಕದಾಗಿರುತ್ತೆ, ಕೈನಲ್ಲೇ ಕೂತ್ಕೊಳ್ಳೋಂಥ ಒಂದು ಸ್ಮಾಲ್ ಕಾಂಪ್ಯಾಕ್ಟ್ ಡಿಸೈನ್ ಆಗಿದೆ. ಇದು ಚೆನ್ನಾಗಿದೆ ಬೇಸಿಕಲಿ ಹೇಳಬೇಕು ಅಂತಂದರೆ. ಬಟ್ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಹೆಂಗಿದೆ ಅನ್ನೋದನ್ನ ನಾವು ರೈಡಿಂಗ್ ವೀಡಿಯೋದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ದಂಗೆ. ಸೊ ಅಲ್ಲಿ ನಿಮಗೆ ಗ್ಲಾಸ್ ಟೈಪ್ ಕಾಣಿಸ್ತಲ್ಲ. ಸೊ ಇವಾಗ ಅದು ನನ್ನ ಹತ್ರ ಇಲ್ಲ. ಯಾಕೆ ಅಂತಂದರೆ ಆ ರೈಡಲ್ಲಿ ಹೋದಾಗ ಅದು ಬಿದ್ದು ಕ್ರ್ಯಾಕ್ ಆಯಿತು. ಅದು ಏನಕ್ಕೆ ಅಂತಂದರೆ ಅಪ್ ಟು 30 ಮೀಟರ್ ನಮಗೆ ವಾಟ್ರ್ ಒಳಗಡೆ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಕ್ಯಾಪ್ಚರ್ ಮಾಡಬೇಕಾದ್ರೆ ನಾವು ವಾಟರ್ ಕೇಸ್ ಒಳಗಡೆ ಹಾಕಿದ್ದೀವಿ ಅಂತಂದರೆ ಅದು ವಾಯ್ಸ್ನ ರೆಕಗ್ನೈಸ್ ಮಾಡಲ್ಲ. ಬಟ್ ಈ ಇದಿದೆಯಲ್ಲ ನೋಡಿ, ಇದು ಕೂಡ ಒಂದು ಸೆಟಪ್ ಏನೇ ಅದಕ್ಕೆ. ಅಂದರೆ ನೋಡಿ, ನಿಮಗೆ ತೆಗೆದು ತೋರಿಸ್ತೀನಿ ನಾನು ಅದನ್ನು. ಇದರಲ್ಲಿ ಕೂಡ ಹಾಕೊಬೋದು. ಅಂದರೆ ಮಳೆಗಾಲ ಇಲ್ಲದೇ ಇರೋ ಟೈಮಲ್ಲಿ ನಾವು ಆರಾಮಾಗಿ ಇದರಲ್ಲಿ ಹಾಕ್ಕೊಂಡು ಹೋಗ್ಬೋದು. ಆವಾಗ ವಾಯ್ಸ್ ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ. ಬಟ್ ನೀವು ನಾರ್ಮಲ್ ಸೆಲ್ಫ್ ವೀಡಿಯೋ ಮಾಡ್ತು ಅಂತಂದರೆ ಅದರಲ್ಲಿ ಏನು ತೊಂದರೆ ಬರೋಲ್ಲ. ಬಟ್ ಬೈಕಲ್ಲಿ ಏನಾದರೂ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ತೀನಿ ಇದರಲ್ಲಿ ಅಂತಂದರೆ ಮೈಕ್ ಇರೋದ್ರಿಂದ ವಿಂಡ್ ಒಂದು ವಾಯ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಸೊ ನಮಗೆ ಆ ಥರ ಸೌಂಡ್ ಬೇಡ ಅನ್ನೋದಾದರೆ ಅದಕ್ಕೆ ನಾವು ಒಂದು ಮೈಕ್ ಅರೇಂಜ್ಮೆಂಟ್ನ ಮಾಡಿಕೊಂಡು ಕೂಡ ಮಾಡ್ಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಅದಕ್ಕೆ ಮೈಕ್ನ ಹಾಕೊಳ್ಳೋದು ಅನ್ನೋದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಅದನ್ನು ನಮ್ಮ ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡ್ರೆ ಅಲ್ಲಿಂದನೂ ಕೂಡ ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ. ಹಾಗೆಯೇ ಒಂದು ವಾಟರ್ ಪ್ರೂಫ್ ಕೇಸಲ್ಲಿ ನಾನು ಹಾಕ್ಕೊಂಡು ಬನ್ನಿ ಒಂದು ಸ್ಯಾಂಪಲ್ ವಿಡಿಯೋ ನೋಡೋಣ ಹೇಗಿರುತ್ತೆ ಅಂತ. ಸೊ ಆ ಕ್ಯಾಮ್ರಾದ ಕ್ಲಾರಿಟಿ ಹೇಗಿರ್ಬೋದು ಅಥವಾ ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವು ಪ್ರಾಕ್ಟಿಕಲಾಗಿ ನೋಡಿದ್ರೇ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಒಂದು ರೈಡಿಂಗ್ ವಿಡಿಯೋನ ನೋಡ್ಕೊಂಡು